ಎಲ್ಲ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಪ್ರಭು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನೊಂದು ಶಾಲು ಇದು ತಾನು ಪ್ರಭು ಈ ಕಡೆ ಬಾ. ವಿವಿಧ ಜಿಲ್ಲೆಯ ನಮ್ಮ ಅಸೋಸಿಯೇಷನ್ ಸದಸ್ಯಗಳು ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಗೌರವಿಸಲಾಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯ ತಂಡಗಳು ಆಗಮಿಸಬೇಕಾದ್ರೆ ನಮಗೆ ಈ ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ. ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಹಲೋ, ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಪಂದ್ಯಾವಳಿ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಮಾತಾಡಿ. ಮಾತಾಡ್ತೀರಾ? ಪಂದ್ಯಾವಳಿ ಬಗ್ಗೆ ಏನಾದರೂ ಮಾತಾಡಿ. ಈ ಒಂದು ಸಮಾರಂಭದಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಈ ಒಂದು ಆಯೋಜಿಸಿದಂತಹ ದರ್ಶನ್ ಪುಟ್ಟಣ್ಣಯ್ಯವರ್ ಹಾಗೂ ಮಂಡ್ಯ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಎಲ್ಲ ಆಡಳಿತ ವರ್ಗ ಹಾಗೂ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ಅತ್ಯಂತ ಸಂತೋಷದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದರ್ಶನ್ ಅವರು, ಪುಟ್ಟಣ್ಣಯ್ಯವರ್ ಅವರು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಈ ರೀತಿಯ ಅಚ್ಚುಮೆಚ್ಚಿನ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿಬಿಟ್ಟು ಉಳಿದ ಎಲ್ಲ ಜಿಲ್ಲೆಯವರಿಗೂ ಮಾದರಿಯಾಗಿರುತ್ತಾರೆ. ಇಂತಹ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿದಂಥ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ವಿ.ಸಿ. ರಮೇಶ್ ಸರ್ ಅವರ ಪರವಾಗಿಯೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ನನ್ನ ಸಣ್ಣ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ದಯವಿಟ್ಟು ತಂಡಗಳು ಅಂಕಣ ಪ್ರವೇಶಿಸಬೇಕು. ಬಾಲಕಿಯರ ವಿಭಾಗದಲ್ಲಿ ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ಎರಡು ತಂಡದ ಆಟಗಾರ್ತಿಯರೇ ದಯವಿಟ್ಟು ಆದಷ್ಟು ಬೇಗ ಅಂಕಣ ಪ್ರವೇಶಿಸಬೇಕು. ಅದೇ ರೀತಿ ಚಿಕ್ಕಮಗಳೂರು ವಿರುದ್ಧ ಚಾಮರಾಜನಗರ ಮಹಿಳಾ ವಿಭಾಗದಲ್ಲಿ ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಚಾಮರಾಜನಗರ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಹಕೀಮ್ರವರಿಗೂ ಸಹ ಧನ್ಯವಾದ. ಅವರು ಸಹ ಸ್ವಯಂ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದೆರಡು ಅನಿಸಿಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿ.ಸಿ. ವಿಜಯ್ ಕುಮಾರ್ ಸರ್ ಅವರ ಬಾಮೈದ ಆಗಿರುವಂತಹ ಶ್ರೀಯುತ ಎಂ.ಬಿ. ಕುಮಾರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಹಲೋ, ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಹಾಸನ ವಿರುದ್ಧ ನಗರ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ಈ ವೇದಿಕೆ ಮೇಲೆ ಬರ್ಬೇಕಪ್ಪ.
ಮತ್ತು ಲೋಕೇಶ್ ತರಬೇತುದಾರರು ಕರ್ನಾಟಕ ರಾಜ್ಯ ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ನೇತಾಜಿ ಹುಬ್ಬಳ್ಳಿ ಧಾರವಾಡ ಲೋಕೇಶ್ ಬನ್ನಿ. ಕೊಪ್ಪಳ ಅಧ್ಯಕ್ಷರು ಶಿವರುದ್ರಯ್ಯ ವೇದಿಕೆ ಮೇಲೆ ಬರಬೇಕು. ನೇತಾಜಿ ಬನ್ನಿ, ವೇದಿಕೆ ಮೇಲೆ ಬನ್ನಿ. ನಮ್ಮ ಮಕ್ಕಳು ಇರ್ತಾವಲ್ಲ ನಾವು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾರೇ ಇದ್ದರೂ ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀಧರ್ ಉತ್ತರ ಕನ್ನಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ ಪ್ರಥಮ ಕರೆ, ಹಾಗೂ ಹಾಸನ ವಿರುದ್ಧ UK ಡಿಸ್ಟಿಕ್. ಎಲ್ಲ ತಂಡದ ಆಟಗಾರರೇ ತಮಗಿದು ಪ್ರಥಮ ಕರೆ. ಚಾಮರಾಜನಗರ ಹಾಗೂ ಚಿಕ್ಕಮಗಳೂರು ಎರಡು ತಂಡಗಳು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಅದೇ ರೀತಿ ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಬಾಲಕಿಯರ ವಿಭಾಗದ ತಂಡಗಳು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಜಿಲ್ಲೆಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಈಗ ಬಂದಿರೋರು ಯಾರು ಇದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊತೀವಿ. ಚಿಕ್ಕಮಂಗ್ಳೂರು ಕಡೆ ಅಂದಿದ್ದರೆ ಯಾರು ಹಲೋ, ಚಿಕ್ಕಮಗಳೂರು ತಂಡದ ಆಟಗಾರ್ತಿಯರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಈಗಾಗಲೇ ಚಾಮರಾಜನಗರ ತಂಡ ಅಂಕಣ ಪ್ರವೇಶಿಸಿದ್ದಾರೆ. ಅದರಲ್ಲಿ ಉಡುಪಿ ಹಾಗೂ ಬೆಂಗಳೂರು ಗ್ರಾಮಾಂತರ ತಂಡದ ಬಾಲಕಿಯರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ರಾಜಶೇಖರ್ ಈ ಪಂದ್ಯಾವಳಿ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಬೋತಾ ಇದ್ದೆ. ಈ ಕಾರ್ಯಕ್ರಮದ ಉದ್ದೇಶಿಸಿ ತಮ್ಮ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಂಡು ಶುಭ ಹಾರೈಸಿದಂತ ಶ್ರೀಯುತ KP ರಾಜಶೇಖರ್ ಅವರಿಗೂ ಸಹ ಧನ್ಯವಾದ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅತ್ಯಂತ ಪ್ರೀತಿಯ ಗೌರವದ ಒಂದು ಸನ್ಮಾನವನ್ನ ಮಾಡಲಾಗಿದೆ. ಎಲ್ರಿಗೂ ಸಹ ಧನ್ಯವಾದ. ನೀವು ವಿಜಯಪುರದವ್ರಿಯಾ? ಹಾಂ, ನೀವು ಬಿಜಾಪುರ. ಎಷ್ಟು ಕಿಲೋಮೀಟರ್ ಆಯ್ತದೆ ಇಲ್ಲಿಂದ ಒಂದು 900 ಆಗ್ತದೆ. ಶ್ರೀಯುತ ಪ್ರಸಾದ್ ಚಂದಗಲ್ ಅವರು
ಎಲ್ಲಿದ್ರು ಒಮ್ಮೆ ಆಗಮಿಸ್ಬೇಕು. ಇಂದು ತಡರಾತ್ರಿವರೆಗೂ ಸಹ ಪಂದ್ಯ ನಡೆಯುತ್ತೆ. ಮಂಡ್ಯದ ಕ್ರೀಡಾ ಪ್ರೇಮಿಗಳಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸಲಿಕ್ಕಿದ್ದಾರೆ ನಮ್ಮ ವಿವಿಧ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರು. ಈಗಾಗಲೇ ಬಲಿಷ್ಠ ಬಾಗಲಕೋಟೆ ವಿರುದ್ಧ ವಿಜಯಪುರ ಸಂಕಟ 3ರಲ್ಲಿ ಬಾಗಲಕೋಟೆ ವಿರುದ್ಧ ವಿಜಯಪುರ 15-9 ಬಾಗಲಕೋಟೆ ತಂಡದ ಪರವಾಗಿ. ಫೇವರ್ ಆಫ್ ಬಾಗಲಕೋಟೆ 9-10 ಬಾಗಲಕೋಟೆ ಪರವಾಗಿ. ವೇದಿಕೆ ಎಡಭಾಗದಲ್ಲಿ ದಯವಿಟ್ಟು ನಮ್ಮ ವಿವಿಧ ಜಿಲ್ಲೆಯಿಂದ ಆಗಮಿಸಿರುವಂತಹ ಅಸೋಸಿಯೇಷನ್ ಪದಾಧಿಕಾರಿಗಳಿಗೆ ಸ್ಥಳವನ್ನ ದಯವಿಟ್ಟು ಆಸೀನಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬೆಂಗಳೂರು ಅರ್ಬನ್ ವಿರುದ್ಧ ವಿಜಯನಗರ 36-10 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಪರವಾಗಿ. ಬಾರಿ ಯಶವಂತ ಸಾಕಷ್ಟು ಪ್ರಯತ್ನ ಇಟ್ಟಾದ್ರೆ ಉತ್ತಮವಾದಂತಹ ಟ್ಯಾಕಲ್ ವಿಜಯನಗರ ತಂಡದ ಆಟಗಾರರಿಂದ. ಕ್ಯಾಪ್ಟನ್ ಲಾಸ್ಟ್ 5 minutes. 20-12 ಬಾಗಲಕೋಟೆ ಪರವಾಗಿ. ಕೊನೆ 5 ನಿಮಿಷದ ಆಟ. ಇವ್ರು ಪಂದ್ಯ ನಡೀತಾ ಇದೆ. ಉಡುಪಿ ವಿರುದ್ಧ
ಬೆಂಗಳೂರು ಗ್ರಾಮಾಂತರ ಬಾಲಕಿಯರ ವಿಭಾಗದ ಪಂದ್ಯ 8-3 ಉಡುಪಿ ಜಿಲ್ಲಾ ತಂಡದ ಪರವಾಗಿ. ಅಂತಿಮ ಕರೆ ಹಾಸನ ವಿರುದ್ಧ ಉತ್ತರ ಕನ್ನಡ. ಎರಡು ತಂಡದ ಆಟಗಾರರೇ ತಾವು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕಾಗಿ ವಿನಂತಿ. ಹಾಗೂ ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ. ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ. ಆದಷ್ಟು ಬೇಗ ಅಂಕಣ 3 ಪ್ರವೇಶಿಸಬೇಕಾಗಿ ವಿನಂತಿ. ಉಡುಪಿ ವಿರುದ್ಧ ಬೆಂಗಳೂರು ಗ್ರಾಮಾಂತರ 13-4 ಉಡುಪಿ ತಂಡದ ಪರವಾಗಿ. ಮಹಿಳಾ ಗ್ಯಾಲರಿಯಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಪುರುಷರು ದಯಮಾಡಿ ಪಕ್ಕ ಗ್ಯಾಲರಿಗೆ ಹೋಗ್ಬೇಕು. ಸರ್, ಆರಕ್ಷಕ ಸಿಬ್ಬಂದಿ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ ಎಲ್ಲ ಅಬ್ಜೆಕ್ಷನ್ ಹೊಂಟೆ ಹೋದ್ರೆ ನಾವು As captain, last 3 minutes to go in court number 3. 22-17 in favor of ಬಾಗಲಕೋಟೆ. 22-17 ಬಾಗಲಕೋಟೆ ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಬಾಗಲಕೋಟೆ ತಂಡದ ಜರ್ಸಿ ನಂಬರ್ 7 ಆಟಗಾರ ಲಕ್ಷ್ಮಣ್ ದಾಳಿ ವಿಭಾಗದಲ್ಲಿ 22-17 ಎಂಟಿರಾಟೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಟ್ಯಾಕಲ್ ಆಗಿರುವ ಸಂದರ್ಭ. ವಿಜಯಪುರ ತಂಡದ ರಾಜಕರಿ ಬಾರಿಗೆ 2+2 4 ಪಾಯಿಂಟ್ ವಿಜಯಪುರ. ಈ ಮೂಲಕ ಸ್ಕೋರ್ ಬೇಕಾದ್ರಾಗಬಹುದು. ಯಾವ ಸಮಯದಲ್ಲಿ ಪಂದ್ಯದ ದಿಕ್ಕು ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 22-21 in favor of ಬಾಗಲಕೋಟೆ. ಅಂಕಣ 1ಕ್ಕೆ ಅಂಕಣ 2ಕ್ಕೆ ಬಾಲಕರ ವಿಭಾಗದ ಪಂದ್ಯವನ್ನ ಕರೆಯನ್ನು ನೀಡಿರುವಂತಹ ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. Yes, captain, last 2 minutes to go in court number 3. Yes! ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್ ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ವಿಜಯಪುರ ಒಂದೊಳ್ಳೆ ಬ್ಯಾಕ್ ಹೋಲ್ಡ್ ಮೂಲಕ ಇಲ್ಲಿ 1 ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಸನ ವಿರುದ್ಧ ಉತ್ತರ ಕನ್ನಡ ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಒಂದೊಂದು ಅಂಕಕ್ಕೆ ಇಲ್ಲಿ ಸಾಕಷ್ಟು ಹೋರಾಟವನ್ನು ಕಾಣಬಹುದಾಗಿದೆ. ಬಾಗಲಕೋಟೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿದ್ದರೂ ಸಹ ಕೊನೆಯ ಕ್ಷಣದಲ್ಲಿ ಆ ಪಂದ್ಯವನ್ನ ಸಮಬಲದ ಸನಿಯಕ್ಕೆ ವಿಜಯಪುರದ ಆಟಗಾರರಲ್ಲಿ ಒಂದೊಳ್ಳೆ ಲಾಸ್ಟ್ 1 minutes to go in court number 3. ಹತ್ತಿರದಲ್ಲಿದ್ರು ಬಾಗಲಕೋಟೆ ಬಲಿಷ್ಠವಾದಂತಹ ಟ್ಯಾಕಲ್. ಇಪ್ಪತ್ನಾಲ್ಕು 22 2 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ. ಕಾದ್ದೋಡೋಣ ಕೊನೆ ಕ್ಷಣದಲ್ಲಿ ಈ ಪಂದ್ಯದ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ. ಉತ್ತರ ಕನ್ನಡ
ಹಾಸನ್ ಈಗಾಗಲೇ ಆಗಮಿಸಿದ್ದಾರೆ. ಸರಿ, ಉತ್ತರ ಕನ್ನಡ ಈಗಾಗಲೇ ಆಗಮಿಸಿದರೆ ಹಾಸನ್ ಸಾಕಷ್ಟು ಪ್ರಯತ್ನ, ಸ್ಟ್ರಗಲ್ ನಡೀತಾ ಇತ್ತು. ರೈಡರ್ ಸೇವ್ 1 ಪಾಯಿಂಟ್. ಒಂದು ಹೈ ವೋಲ್ಟೇಜ್ ಪಂದ್ಯ. ದೋಡೈ ಬಾಗಲಕೋಟೆ, ಥರ್ಡ್ ಆಯ್ ಬಾಗಲಕೋಟೆ ತಂಡಕ್ಕೆ 2 on 24 ಸಮಬಲದಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ. ವಿಜಯಪುರ ಹಾಗೂ ಬಾಗಲ